ನಾನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಿಟ್ಟು ಬೇರೆ ಕಡೆ ತಲೆ ಹಾಕೋಕ್ಕಾಗಿಲ್ಲ. ಈ ಲೋಕಸಭಾ ಕ್ಷೇತ್ರದಲ್ಲೇ ನನಗೆ ಪುರ್ಸೊತ್ತು ಇಲ್ಲ ಇಲ್ಲೂ ಕೂಡ ಓಡಾಡೋದಕ್ಕೆ. ಹಾಗಾಗಿ ಬೆಳಿಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಚುನಾವಣಾ ಕ್ಷೇತ್ರದಲ್ಲೇ ಓಡಾಡ್ತಿದ್ವಿ. ಎಲ್ಲ ಹಳ್ಳಿಗಳು ಕರೀತಾ ಇದ್ದಾರೆ, ಅಷ್ಟು ಹಳ್ಳಿಗಳಿಗೆ ಹೋಗ್ತಿಲ್ಲ, ಎಲ್ಲ ತಾಲೂಕುಗಳು ಕರೀತಾ ಇದ್ದಾರೆ. ಕನಿಷ್ಠ ಒಂದು ಜಿಲ್ಲಾ ಪರಿಷತ್ ಕ್ಷೇತ್ರಕ್ಕಾದ್ರೂ ಹೋಗಬೇಕು ಅನ್ನೋಂಥ ಪ್ರಯತ್ನ ನಡೆಸ್ತಾ ಇದ್ದೀನಿ. ಅದರಲ್ಲಿ ಸಾಕಷ್ಟು ಯಶಸ್ವಿ ಆಗ್ತಿದೆ. ಆದರೆ ಕರೀತಾರೆ ಎಲ್ಲರೂ ಕೂಡ, ನಮ್ಮೂರಿಗೆ ಬನ್ನಿ, ನಮ್ಮ ಹಳ್ಳಿಗೆ ಬನ್ನಿ, ನಾವು 10 ಹಳ್ಳಿ 12 ಹಳ್ಳಿ ಒಟ್ಟಿಗೆ ಸೇರ್ತೀವಿ ಅಂತ. ಆದರೆ ಅಲ್ಲೂ 10 ಹಳ್ಳಿ 12 ಹಳ್ಳಿಗೆ ಹೋಗೋಕೆ ಒಟ್ಟಿಗೆ ಆಗ್ತಿಲ್ಲ. ನಾನು ಅವರಿಗೆ ಪ್ರಾರ್ಥನೆ ಮಾಡ್ತಾಯಿದ್ದೀನಿ, ನೀವೇ ಈಶ್ವರಪ್ಪ ಅಂತ ಅಂದ್ಕೊಂಡೆ ನೀವೇ ನನ್ನ ಪರ ಪ್ರಚಾರ ಮಾಡಬೇಕು. ಸರ್, ಇಡೀ ಊರು ನಾವು ತೀರ್ಮಾನ ಮಾಡಿದ್ವಿ ನಿಮ್ಗೆ ಓಟ್ ಕೊಡಬೇಕು ಅಂತ, ನೀವು ಒಂದು ಸರಿ ಬಂದು ಹೋಗಿ ಅಂತಾರೆ. ಸಮಯ ಆಗ್ತಿಲ್ಲಪ್ಪ, ದಯವಿಟ್ಟು ಕ್ಷಮಿಸಬೇಕು ಅಂತ ಹೇಳಿದಾಗ, ಆಯ್ತು ಬಿಡಿ ಸರ್ ನಾವೇ ಮಾಡ್ತೀವಿ, ಚುನಾವಣೆ ಗೆದ್ದ ನಂತರ ನಮ್ಮೂರಿಗೆ ಬರಲೇಬೇಕು ಅಂತಂದರೆ ಅದು ನನ್ನ ಕರ್ತವ್ಯ ಅಪ್ಪ, ಖಂಡಿತ ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಯಾವ ಒಂದು ಸಭೆಗೆ ಹೋದರೆ ಅಲ್ಲಿ ವಾತಾವರಣ ಗೊತ್ತಾಗುತ್ತೆ. ನಾಮಿನೇಷನ್ನು 5,000ರಿಂದ 10,000 ಸೇರ್ಬೋದು ಅಂತ ಅಂದ್ಕೊಂಡಿದ್ದೀವಿ. ನಿಮ್ಮ ಪತ್ರಿಕೆ ಟಿ ವಿ ಬಿಟ್ಟರೆ ಯಾವುದೇ ಹಳ್ಳಿಗಳಿಗೆ ನಮ್ಮ ಮೈಕು ಕಳಿಸ್ಲಿಲ್ಲ, ನಮ್ಮ ಕಾರ್ಯಕರ್ತರು ಅವಾಗ ಅಷ್ಟೊಂದು ಇರಲಿಲ್ಲ. ಆದರೆ ಪತ್ರಿಕೆ ಮತ್ತು ಟಿ ವಿ ಮಾಧ್ಯಮಗಳನ್ನು ನೋಡಿ 35,000ಕ್ಕೂ ಹೆಚ್ಚಿಗೆ ಜನ ಬಂದ್ರಲ್ಲ, ಕಾರ್ಯಕರ್ತರು ಬಂದ್ರಲ್ಲ. ಇದು ನೇರವಾಗಿ ಬಂದು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಇದಕ್ಕಿಂತ ವಾತಾವರಣ ಇನ್ಯಾವುದು ರೂಪದಲ್ಲಿ ತೋರಿಸ್ಬೇಕಾಗುತ್ತೆ. ಜನಬೆಂಬಲವೇ ವಾತಾವರಣ, ನಿರೀಕ್ಷೆ ಮೀರಿ ಜನಬೆಂಬಲ ಸಿಗ್ತಾ ಇದೆ. ನಾನು ತಗೊಂಡಿರೋಂಥ ಸೈದ್ಧಾಂತಿಕ ಹೋರಾಟ ಇದು ಸರಿ ಇದೆ ಅಂತ. ಯಾಕೆಂತಂದರೆ ಇಲ್ಲ ಅಂತಂದರೆ ಭಾರತೀಯ ಜನತಾ ಪಾರ್ಟಿಯ ದೊಡ್ಡ ಗುಂಪು ನಮ್ಮ ಕಾರ್ಯಕರ್ತರು ನನ್ನ ಜೊತೆ ಬಂದಿದ್ದಾರೆ. ಕಾಂಗ್ರೆಸ್ಸಿಗರು ನೇರವಾಗಿ ಬರ್ತಾ ಇದ್ದಾರೆ. ಇನ್ನು ಅನೇಕರು ನಾವು ನೇರ ಬರೋಕ್ಕಾಗಲ್ಲ ಸರ್, ನಿಮ್ಗೆ ಖಂಡಿತ ಓಟ್ ಕೊಡ್ತೀವಿ ಅಂತಾರೆ. ಯಾಕೆಂದರೆ ನಾವು ಗೀತಾ ಶಿವರಾಜ್ಕುಮಾರ್ ಗೆಲ್ಲಲ್ಲ, ರಾಘವೇಂದ್ರಿಗೆ ಓಟ್ ಕೊಡೋಕ್ಕೆ ಇಷ್ಟ ಇಲ್ಲ, ನಿಮಗೆ ನಾವು ಖಂಡಿತ ಓಟ್ ಕೊಡ್ತೀವಿ. ನಿಮ್ಮ 30-35 ವರ್ಷ ನೀವು ತುಂಬ ಸ್ಪಷ್ಟವಾಗಿ ಪಕ್ಷನಿಷ್ಠೆಯಿಂದೇನೆ ಅಂತ ಒಬ್ಬ ನಾಯಕರಾಗಿರೋದ್ರಿಂದ ನಿಮಗೆ ಬೆಂಬಲ ಕೊಡ್ತೀವಿ. ಇದು ಅದೇ ರೀತಿ JDSನವರು ಕೂಡ, JDSನವ್ರು ನೇರವಾಗಿ ಇಳಿದೇ ಬಿಟ್ಟಿದ್ದಾರೆ ಭದ್ರಾವತಿ ತಾಲೂಕಲ್ಲಿ, ಬೇರೆ ಬೇರೆ ತಾಲೂಕಲ್ಲಿ. ಹಾಗಾಗಿ ಕಾಂಗ್ರೆಸ್ಸು BJP JDS ಅಲ್ಲದೇ ಸಂಘ ಸಂಸ್ಥೆಯವರು, ನಾನು ಆ ಸಂಸ್ಥೆ ಈ ಸಂಸ್ಥೆ ಅಂತಲ್ಲ, ಎಲ್ಲ ಸಂಸ್ಥೆಯವರು ಕೂಡ, ಎಲ್ಲ ಜಾತಿ ಸಮಾಜದವರು ಕೂಡ ನನಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇದು ನಾನು ಗೆದ್ದೇ ಗೆಲ್ತೀನಿ ಅಂತ ವಿಶ್ವಾಸ, ಇದೇನು ಬೇರೆ ಏನಿಲ್ಲ. ಅವರು ಒಂದು ಒಳ್ಳೆ ಕನ್ನಡಕ ತೊಗೊಳಕ್ಕೆ ಹೇಳಿ, ಇಂಪೋರ್ಟೆಡ್ ಕನ್ನಡಕ ತೊಗೊಂಡ್ರು ಅದರಲ್ಲಾರು ಕಣ್ಣು ಕಾಣ್ಬೋದೇನೋ. ಅವರಿಗೆ ವಿಡಿಯೋ ನೋಡೋಕ್ಕಾರ ಬರುತ್ತೆ ಕೇಳಿ, ಅಟ್ಲೀಸ್ಟ್ ನಿಮ್ಮ ಟಿ ವಿ ಮಾಧ್ಯಮದೆಲ್ಲ ತೋರಿಸ್ತಾರಲ್ಲ. 3,500 ಮುಕ್ಕಾಲು ಪಾಲು ಅವ್ರು ವಾಪಸ್ಸು ಸೊರಬಕ್ಕೆ ಹೋಗ್ಬೇಕಾದ್ರೆ DC ಆಫೀಸ್ನ ಸೈಡಲ್ಲಿ ನಿಂತಿದ್ರಲ್ಲ ಜನ, ಬಿಸಿಲು ತಡಿಲಾರದೆ, ಆ ಜನ ನೋಡಿರ್ಬೇಕು ಅವರು. ಗೋಪಿ ಸರ್ಕಲ್ ನೋಡಿಲ್ಲ, ಅವ್ರು ಗಾಂಧಿ ಬಜಾರ್ ನೋಡಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಅವ್ರು ಕನ್ನಡಕ ಒಳ್ಳೆ ಕನ್ನಡಕ ತೊಗೊಂಡ್ರೆ ಎಷ್ಟು ಜನ ನಮಗೆ ಬೆಂಬಲ ಕೊಡ್ತಾರೆ ಅಂತ ಗೊತ್ತಾಗತ್ತೆ. ಎರಡನೇದು, 8 ಅಸೆಂಬ್ಲಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲುತ್ತೆ ಅನ್ನೋದ ತೀರ್ಮಾನ ಮಾಡಿರೋದು ಕಾಂಗ್ರೆಸ್ ನಾಯಕರುಗಳು, ನಾನಲ್ಲ. ಹಾಗಾಗಿ ನಮ್ಮ ಓಟನ್ನು ನಾವು ಕಾಂಗ್ರೆಸ್ ಅಭ್ಯರ್ಥಿ ಕೊಡಲ್ಲ, ರಾಘವೇಂದ್ರಗೆ ಕೊಡೋಕ್ಕೆ ಇಷ್ಟ ಇಲ್ಲ, ನಿಮಗೆ ಕೊಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಪಟ್ಟಿ ಕೊಟ್ಟರೆ ರಾಜೀನಾಮೆ ಕೊಡ್ತಾರೆ ಕೇಳಿ, ಮಂತ್ರಿ ಸ್ಥಾನಕ್ಕೆ ಪಟ್ಟಿ ಕೊಡ್ತೀನಿ ನಾನು. ಯಾರ್ಯಾರು ಹಿಂಭಾಗದಿಂದ ನನಗೆ ಬೆಂಬಲ ಕೊಡಬೇಕು ಅಂತ ಹೇಳ್ತಾರೆ ಅದು ಪಟ್ಟಿ ಕೊಡ್ತೀನಿ. ನೇರವಾಗಿ ಯಾರ್ಯಾರು ನನ್ನ ಜೊತೆ ಬಂದಿದ್ದಾರೆ ಅದು ಪಟ್ಟಿ ಕೊಡ್ತೀನಿ. ಅದು ಸತ್ಯ ಆದರೆ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರೆ ಕೇಳಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.